ಹೇಗೆ ನಮ್ಮಲ್ಲಿ ಮಲಿನತೆ, ಇಂಪ್ಯೂರ್ ಅಂತ ಹೇಳ್ತೀವಲ್ಲ, ಇಂಪ್ಯೂರ್ ಹಾರ್ಟ್, ಹೃದಯದಲ್ಲಿ ಭಾವನೆಗಳು ಇಂಪ್ಯೂರ್ ಆದಾಗ ನಮಗೆ ಯೋಚನೆಗಳು ಅಂಥದ್ದೇ ಬರುತ್ತೆ. ನಾನ್ ಸ್ಟಾಪ್ ಬೇಡದೇ ಇರೋದು, ಅಂದ್ಕೊಳ್ಳದೆ ಇರೋದು, ನೀವಿಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೇನು ತುಂಬಿಕೊಂಡಿದೆಯೋ ಗೊತ್ತಿಲ್ಲ, ಬರೋಕ್ಕೆ ಶುರು ಆಗುತ್ತೆ. ಒಂಥರ ಹೊಳೆ ಇದ್ದಕ್ಕಿದ್ದಂಗೆ ಗೇಟ್ ಓಪನ್ ಮಾಡಿದ್ರೆ ಬರುತ್ತಲ್ಲ, ಹಾಗೆ ಬರೋಕ್ಕೆ ಶುರು ಆಗುತ್ತೆ ಯೋಚನೆಗಳೆಲ್ಲ. ಯಾಕೆ ಇವತ್ತು ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಲ್ಲ, ಅಷ್ಟೊಂದು ಯೋಚನೆ ಬರ್ತಾ ಇದೆಯಲ್ಲ, ಒಂದು ನಿಮಿಷ ಸುಮ್ಮನೆ ಇರೋಕ್ಕಾಗ್ತಾ ಇಲ್ವಲ್ಲ ಅಂತ ಅನ್ನಿಸ್ತಾ ಇದೆ. ಹೀಗೆ ಅನ್ನಿಸ್ದಾಗ ನೀವು ಅನ್ಕೋತೀರಾ ಏನೋ ಯೋಚನೆಗಳನ್ನೇ ಮೆಡಲ್ ಮಾಡೋಕ್ಕೆ ಹೋಗ್ತೀರಾ. ಏನೂ ಮಾಡಬೇಡಿ. ತಿಳ್ಕೊಳ್ಳಿ, ನಿಮ್ಮ ಹೃದಯದಲ್ಲಿ ಎಲ್ಲೋ ಕಲ್ಮಶ, ನಿಮ್ಮ ಭಾವನೆಗಳಲ್ಲಿ ಒಂದು ಕಲ್ಮಶ ಇದೆ. ಇಟ್ಸ್ ಎನ್ ಇಂಪ್ಯೂರಿಟಿ ಆಫ್ ಹಾರ್ಟ್. ಇಟ್ ಈಸ್ ಲೀಡಿಂಗ್ ಟು ದಿಸ್ ಓವರ್ ಥಿಂಕಿಂಗ್. ಇದು ಒಂಥರ ಕಾನ್ಸ್ಟೆಂಟ್ ಥಿಂಕಿಂಗ್ ಬರ್ತಾ ಇರೋದು. ಯಾಕೆಂದ್ರೆ ಇವತ್ತೇನೋ ನನ್ನ ಹೃದಯದಲ್ಲಿ ನನಗೆ ಮಲಿನತೆ, ಏನೋ ನನ್ನ ಭಾವನೆಗಳು ಸರಿಗಿಲ್ಲ ಅಂತ ನಿಮಗೆ ಗೊತ್ತಾಗಬೇಕು. ತಕ್ಷಣ ಏನು ಮಾಡಿ, ಒಂದು ಸುಗಂಧಭರಿತವಾದದ್ದು, ಒಂದು ಏಲಕ್ಕಿ ಅಥವಾ ಲವಂಗ, ಕರ್ಪೂರ, ಗಂಧ, ಶ್ರೀಗಂಧ, ಯಾವುದು ಕೆಮಿಕಲ್ ಆಗಿರಬಾರ್ದು ಅಂಥ ಪರ್ಫ್ಯೂಮ್, ಕಮ್ಮಂಥ ಪರಿಮಳ ಇರುವಂಥದ್ದನ್ನು ಚೆನ್ನಾಗಿ ಕೈ ತೊಳ್ಕೊಂಡು ಚೆನ್ನಾಗಿ ಅದನ್ನು ಸವರ್ಕೊಂಡ್ಬಿಡಿ. ಕೈಯನ್ನು ಹೀಗೆ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತು ಉಸಿರಾಟ ಗಮನಿಸಿ. ಆಳವಾಗಿ ಉಸಿರು ತಗೊಳ್ಳಿ. ಆಳವಾಗಿ ಉಸಿರು ತಗೊಂಡ್ಬಿಡಿ. ಒಂಥರ ಹಿತವಾಗಿರಬೇಕು. ಹೃದಯದ ಬಡಿತ ಸ್ವಲ್ಪ, ಆ ಪ್ರೆಷರು ಎಲ್ಲ ಒಂಥರ ಶಾಂತವಾಗುತ್ತೆ. ಇವಾಗ ನೀವು ಒಳಗಿಂದ ನಿಮ್ಮ ಥಾಟ್ಸ್ನ ರಿಪೇರಿ ಮಾಡ್ತಾ ಇದ್ದೀರಾ. ನಿಮ್ಮ ಥಾಟ್ಸ್ನ ಕಂಟ್ರೋಲ್ ಮಾಡ್ತಾ ಇಲ್ಲ, ನಿಮ್ಮ ಫೀಲಿಂಗ್ಸ್ ಕಡೆ ಗಮನ ಕೊಟ್ಟಿದ್ದೀರಾ. ಸ್ವಲ್ಪ ಹೊತ್ತು ಒಂದು 2 ನಿಮಿಷನೋ 1 ನಿಮಿಷನೋ ಒಂದು 10-15 ಅಪ್ ಆ್ಯಂಡ್ ಡೌನ್ ಗಮನಿಸಿ, ರೈಸ್ ಆ್ಯಂಡ್ ಫಾಲ್. ಆಮೇಲೆ ಕೈನ ಈ ಥರ ಇಟ್ಕೊಳ್ಳಿ. ಇದು ತೊಡೆ ಮೇಲೆ ಇಟ್ಕೊಳ್ಳಿ. ಇದು ಈ ಥರ ಇಟ್ಕೊಳ್ಳಿ. ಮೂಗು ಹತ್ರ ಅದು ಗಮ್ಮಂತ ವಾಸನೆ ಬರಬೇಕು. ಆ ವಾಸನೆ ಜೊತೆಗೆ ಉಸಿರು ತಗೋಬೇಕು. ಉಸಿರಾಡುವಾಗ ದೇವರ ನಾಮವನ್ನು ತೆಗೆದುಕೊಳ್ಬಹುದು. ಉಸಿರಾಟದ ಕಡೆ ಗಮನ ಕೊಟ್ಟಾಗ ಈ ಒಂದು ಫ್ರ್ಯಾಗ್ರೆನ್ಸು ನಮ್ಮ ಮೈಂಡ್ ಮೇಲೆ ಪರಿಣಾಮ ಆಗುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಭಾವನೆಗಳ ಮೇಲೆ ಪರಿಣಾಮ ಆಗುತ್ತೆ. ಒಳ್ಳೆ ಎಮೋಷನ್ಸ್, ಪಾಸಿಟಿವ್ ಎಮೋಷನ್ಸ್ ಕ್ರಿಯೇಟ್ ಆಗುತ್ತೆ. ಆ ದೇವರ ನಾಮ ನಿಮ್ಮಲ್ಲಿರೋ ಯೋಚನೆಗಳನ್ನು ರಿಪ್ಲೇಸ್ ಮಾಡುತ್ತೆ. ಮನಸ್ಸು ಕಾಮ್ ಆಗುತ್ತೆ. ಇದನ್ನು ನೀವು ಮಾಡಿ, ಇದು ನಿಮಗೆ ಗೊತ್ತಾಗಬೇಕು. ಯೋಚನೆಗಳು ಹೆಚ್ಚಿದ್ರೆ, ಓವರ್ ಥಿಂಕಿಂಗ್ ನಡೀತಾ ಇದ್ದರೆ ಅದನ್ನು ರಿಪೇರಿ ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಹೃದಯದಲ್ಲಿ, ನಿಮ್ಮ ಭಾವನೆಗಳಲ್ಲಿ, ನಿಮ್ಮ ಎಮೋಷನ್ನಲ್ಲಿ ಇಂಬ್ಯಾಲೆನ್ಸ್ ಇದೆ. ಎಮೋಷನಲ್ ಹೆಲ್ತ್ ಅಪ್ಸೆಟ್ ಆಗಿದೆ. ನಿಮ್ಮ ಎಮೋಷನ್ನು ಡಿಸ್ಟರ್ಬ್ ಆಗಿದೆ. ನಿಮಗೆ ಆ ಎಮೋಷನ್ನಲ್ಲಿ ಒಬ್ಬರ ಮೇಲೆ ಹೊಟ್ಟೆ ಉರಿನೋ, ದುರಾಸೆನೋ, ಮೋಹನೋ, ಭಯನೋ, ಈ ಥರ ಭಾವನೆಗಳು ಒಳಗಡೆ ಇರೋದ್ರಿಂದ ಅಂಥ ಯೋಚನೆಗಳನ್ನು ಹೊರಗಡೆ ಅದು ಬಿಡುತ್ತೆ. ಅರ್ಥ ಸಂಬಂಧ ಇಲ್ಲದಿರೋ ಯೋಚನೆಗಳು, ಏನೇನೋ ಕನಸುಗಳು, ಏನೇನೋ ಯೋಚನೆಗಳು. ಇದಕ್ಕೆ ಕಾರಣ ಇಂಪ್ಯೂರಿಟಿ ಆಫ್ ದಿ ಹಾರ್ಟ್.